ರಿಲಯಂಟ್ ಗ್ರೂಪ್ ಸಂಸ್ಥಾಪಕ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡು 54 ದಿನಗಳು ಕಳೆದಿದೆ. ಆದರೂ ಅವರ ಸಾವಿನ ಹಿಂದಿನ ನಿಖರ ಕಾರಣ ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಈ ನಡುವೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ಕೈಗೆ ಸ್ಫೋಟಕ ಮಾಹಿತಿ ಸಿಕ್ಕಿದ್ದು, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಉದ್ಯಮಿ ಸಿಜೆ ರಾಯ್ ಸೂಸೈಡ್ ಹಿಂದೆ ಹನಿನೆರಳು. ಉದ್ಯಮಿ ಬಲೆಗೆ ಕೆಡವಿದ ಆ ನಟಿ ಯಾರು? ಎಸ್ಐಟಿ ತನಿಖೆಯಲ್ಲಿ ಹೊರಬಿತ್ತು ಶಾಕಿಂಗ್ ಮಾಹಿತಿ. ಉದ್ಯಮಿ ಸಿಜೆ ರಾಯ್ ಸದಾ ಯಶಸ್ಸಿನ ಉತ್ತುಂಗದಲ್ಲಿದ್ದವರು. ಉದ್ಯಮದ ನಿಮಿತ್ತ ಅವರು ಆಗಾಗ ಸಿನಿಮಾ ನಟಿಯರು ಹಾಗೂ ಮಾಡೆಲ್ಗಳನ್ನ ಖಾಸಗಿ ಕಾರ್ಯಕ್ರಮಗಳಿಗೆ ಆಹ್ವಾನಿಸುತ್ತಿದ್ದರು. ಈ ವೇಳೆ ಪಂಚತಾರಾ ಹೋಟೆಲ್ಗಳಲ್ಲಿ ಅದ್ದೂರಿ ಪಾರ್ಟಿಗಳು ಆಯೋಜನೆಯಾಗುತ್ತಿದ್ದವು. ಆ ಪಾರ್ಟಿಗಳಲ್ಲಿ ನಟಿಯರ ಜೊತೆಗಿನ ಸಲುಗೆ ಮಿತಿ ಮೀರುತ್ತಾ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಿದೆ ಇವಾಗ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಿರಾತಕರು ಸಿಜೆ ರಾಯ್ ಅವರನ್ನ ಹನಿ ಟ್ರ್ಯಾಪ್ಗೆ ಕಡಿವಿದ್ರ ಎಂಬ ಆಯಾಮದಲ್ಲಿ ಬೆಂಗಳೂರು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ನೀವೇ ಯೋಚನೆ ಮಾಡಿ, ಉದ್ಯಮದಲ್ಲಿ ಯಶಸ್ಸು, ಸಂಸಾರದಲ್ಲಿ ಸುಖ, ಶಾಂತಿ ಎಲ್ಲವೂ ಇತ್ತು. ಆದರೆ ಸಿಜೆ ರಾಯ್ ಆತ್ಮಹತ್ಯೆ ಹಾದಿ ಹಿಡಿದಿದ್ದು ಏಕೆ ಎಂಬುದು ಇಲ್ಲಿ ಬಿಡಿಸಲಾರದ ಕಗ್ಗಂಟಾಗಿದೆ. ಒಬ್ಬ ದೊಡ್ಡ ಉದ್ಯಮಿಗೆ ಐಟಿ ದಾಳಿ ಅಥವಾ ವ್ಯವಹಾರದ ಏರಿಳಿತಗಳು ಹೊಸದೇನಲ್ಲ. ಇವೆಲ್ಲವನ್ನ ಸಮರ್ಥವಾಗಿ ಎದುರಿಸುತ್ತಿದ್ದ ರಾಯ್ ಹನಿ ಟ್ರ್ಯಾಪ್ಗೆ ಎದುರಿದ್ರ ಅನ್ನೋ ಅನುಮಾನ ಮೇಲ್ನೋಟಕ್ಕೆ ಹೆಚ್ಚಾಗುತ್ತಿದೆ. ಆ ನಟಿಯ ಬಳಿ ಖಾಸಗಿ ವಿಡಿಯೋಗಳು ಇದ್ದು ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿ ಎದುರಿಸಿದ್ರ ಅನ್ನೋ ಅನುಮಾನ ಕೂಡ ಮೇಲ್ನೋಟಕ್ಕೆ ಬಲವಾಗಿ ಕೇಳಿಬರ್ತಿದೆ. ಮುಂದುವರೆದಂತೆ ನಿಮ್ಹಾನ್ಸ್ ವೈದ್ಯರಿಗೆ ತನಿಖೆಯ ಹಲವು ವರದಿ ನೀಡಿದ್ದು, ನಿಮ್ಹಾನ್ಸ್ ವೈದ್ಯರು ಅದೆಲ್ಲವನ್ನ ಸ್ಟಡಿ ಮಾಡಿ ಸೈಕಾಲಜಿ ಪ್ರಕಾರ ರಿಪೋರ್ಟ್ ನೀಡಿದರೆ ಈ ಕೇಸಿಗೆ ಅಂತಿಮ ತಿರುವು ಸಿಗಲಿದೆ. ಸಾಮಾನ್ಯವಾಗಿ ಉದ್ಯಮಿಗಳಿಗೆ ಹಣದ ಬೆಂಗಳೂರು